ನಮ್ಮ ರಾಜ್ಯ ಅಂದರೆ ಕರ್ನಾಟಕದಲ್ಲಿ ಬೇರೆ ಸ್ಟೇಟಿಂದ ಬಂದು ಸೆಟಲ್ ಆಗಿರೋರು ತುಂಬ ಜನ ಇದ್ದಾರೆ. ಅವ್ರುಗಳು ಸ್ವಲ್ಪ ಕನ್ನಡ ಮಾತಾಡೋಕ್ಕೆ ಟ್ರೈ ಮಾಡಿದ್ರು ಅವ್ರಿಗೆ ಸಿಗುವಂಥ ಪ್ರೋತ್ಸಾಹ ಇದೆಯಲ್ಲ, ತುಂಬ ಚೆನ್ನಾಗಿ ಕೊಡ್ತೀರಾ ನೀವುಗಳು. ಬಟ್ ಆದರೆ ನಾವಿಲ್ಲಿ ಲೋಕಲ್ಸ್ನವರು ನಮ್ಮದೇ ಭಾಷೆ ಆದಂಥ ಕನ್ನಡದಲ್ಲಿ ವ್ಲಾಗ್ಗಳನ್ನ ಮಾಡಿಕೊಂಡು ನಿಮಗೆ ಇನ್ಫಾರ್ಮೇಷನ್ಸ್ ಕೊಡೋ ನಮ್ಗಳಿಗೆ ಅದರಲ್ಲಿ 10% ಕೂಡ ಸಪೋರ್ಟ್ಗಳು ಸಿಗ್ತಾ ಇಲ್ಲ. ಅವ್ರುಗಳಿಗೆ ಪ್ರೋತ್ಸಾಹ ಕೊಡೋದು ನೀವು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅದಕ್ಕಿಂತ ಇಂಪಾರ್ಟೆಂಟು ಲೋಕಲ್ ಬ್ಲಾಗರ್ಸ್ನವ್ರಿಗೆ ನೀವು ಸಪೋರ್ಟ್ ಕೊಡಬೇಕು. ಆವಾಗಲೇ ನಮ್ಗಳಿಗೆ ರೆಕಗ್ನೈಸೇಷನ್ ಸಿಗೋದು. ಆ್ಯಂಡ್ ಬ್ರ್ಯಾಂಡ್ನವರು ನಮ್ಮನ್ನ ರೆಕಗ್ನೈಸ್ ಮಾಡಿ ಲಾಂಚ್ ಇವೆಂಟ್ಗಾಗಿರ್ಬೋದು ಆ ಥರದಕ್ಕೆಲ್ಲ ಕರ್ಸ್ಕೋತಾರೆ. ಸೊ ದಟ್ ನಾವು ಕೂಡ ತುಂಬ ಫಾಸ್ಟಾಗಿ ರಿವ್ಯೂಸ್ಗಳನ್ನ ಮಾಡಿ ನಿಮಗೆ ಕಂಟೆಂಟ್ ಕೂಡ ತಲುಪಿಸ್ಬೋದು. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ. ಯಾರೆಲ್ಲ ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲೈಕನ್ ಕೂಡ ಕ್ಲಿಕ್ ಮಾಡಿ. ಸೊ ದಟ್ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಇನ್ಸ್ಟೆಂಟಾಗಿ ಗೊತ್ತಾಗುತ್ತೆ ನಿಮಗೆ. ಬರೀ ನಂದು ಅಂತಲ್ಲ, ಯಾರೆಲ್ಲ ಕನ್ನಡದಲ್ಲಿ ಕನ್ನಡ ಕಾರ್ ರಿವ್ಯೂಸ್ಗಳನ್ನ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಸಪೋರ್ಟ್ ಮಾಡಿ. ಬಿಕಾಸ್ ಕನ್ನಡದಲ್ಲಿ ಕಾರ್ ರಿವ್ಯೂಸ್ಗಳನ್ನ ಮಾಡ್ತಾ ಇರೋದು ತುಂಬ ಕಮ್ಮಿ ಇದೆ. ಕನ್ನಡದಲ್ಲಿ ಬೇರೆ ಬೇರೆ ಫೀಲ್ಡ್ ಅಂತ ತೊಗೊಂಡ್ರೆ ಮೋಟೋ ವ್ಲಾಗಿಂಗು, ಕುಕಿಂಗು, ಲೈಫ್ ಸ್ಟೈಲು, ಟೆಕ್ ವ್ಲಾಗ್ಸು ಅಥವಾ ಬೇರೆ ಬೇರೆ ವಾಟ್ ಎವರ್ ಇಟ್ ಈಸ್ ತುಂಬ ಚೆನ್ನಾಗಿ ಸಪೋರ್ಟ್ಗಳು ಸಿಗ್ತಾ ಇದೆ ಅವ್ರುಗಳಿಗೆ. ಬಟ್ ನಮ್ಮ ಕನ್ನಡ ಕಾರ್ ರಿವ್ಯೂ ಕಮ್ಯುನಿಟಿಗೆ ತುಂಬ ಅಂತಂದರೆ ತುಂಬ ಕಮ್ಮಿ ಸಪೋರ್ಟ್ ಇದೆ. ಆ್ಯಂಡ್ ಕಂಟೆಂಟ್ ಮಾಡೋರು ಕೂಡ ತುಂಬ ಕಮ್ಮಿ ಇದ್ದಾರೆ. ಸೊ ಯಾರೆಲ್ಲ ಮಾಡ್ತಾ ಇದ್ದಾರೋ ಎಲ್ಲರಿಗೂ ಸಪೋರ್ಟ್ ಮಾಡಿ. ಆ್ಯಂಡ್ ನಮ್ಮ ಕನ್ನಡ ಕಾರ್ ಕಮ್ಯುನಿಟಿನೂ ಬೆಳೆಸಿ ಆ್ಯಂಡ್ ರೆಕಗ್ನೈಸೇಷನ್ ಕೂಡ ಕೊಡಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ರೆಸಿಡೆನ್ಸಿ ರೋಡಲ್ಲಿರುವಂಥ ಅಡ್ವೈಟ್ ಹುಂಡೈ ಶೋರೂಮ್ಗೆ ಬಂದಿದ್ದೀನಿ. ಯಾಕೆ ಅಂತಂದರೆ ನಿಮ್ಮ ಮುಂದೆ ಇರುವಂಥ ಎಕ್ಸ್ಟರ್ನ ರಿವ್ಯೂ ಮಾಡೋಕ್ಕೆ. ಇದು ಬಂದು ನಾರ್ಮಲ್ ಎಕ್ಸ್ಟರ್ ಅಲ್ಲ ಸ್ನೇಹಿತರೆ, ದಿಸ್ ಈಸ್ CNG ಎಕ್ಸ್ಟರ್. ಎಸ್, ಏನಕ್ಕೆ CNGನ ರಿವ್ಯೂ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಒಂದು ರೀಸನ್ ಇದೆ. ಆ್ಯಂಡ್ CNG ವೇರಿಯಂಟ್ಸಲ್ಲೇ ಇದು ಬಂದು ಟಾಪ್ ಎಂಡ್ ವೇರಿಯಂಟು, ಅಂದರೆ SX ವೇರಿಯಂಟು. ಇದ್ರ ಮೇಲ್ಗಡೆ ಇನ್ನೊಂದು ಬರುತ್ತೆ SX ನೈಟ್ ಎಡಿಷನ್ ಅಂತ. ಟಾಪ್ ಎಂಡ್ ಅಂತಲೂ ಕನ್ಸಿಡರ್ ಮಾಡ್ಬೋದು ನೀವು. ಡೈರೆಕ್ಟಾಗಿ ಇದ್ರದ್ದು ಪ್ರೈಸಿಂಗ್ ನೋಡ್ಬಿಡೋಣ. ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಹುಂಡೈ ಕಾರ್ಸ್ನ ನೋಡ್ತಾ ಇದ್ದೀರಾ ಅಂತಂದರೆ ಬೆಂಗಳೂರು ಲೊಕೇಶನಲ್ಲಿ ಅಥವಾ ಕರ್ನಾಟಕಲ್ಲಿ ಎಲ್ಲೇ ಆದರೂ ಅದ್ವೈಟ್ ಹುಂಡೈ ನಿಯರ್ ಬೈ ಎಲ್ಲಿದ್ದರೂ ಅಲ್ಲಿ ಹೋಗಿ ವಿಸಿಟ್ ಮಾಡ್ಬೋದು. ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಈಗ ನಾನು ರಿವ್ಯೂ ಮಾಡ್ತಿರೋ ಶೋರೂಮ್ದು. ಫೀಲ್ ಫ್ರೀ ಟು ಕಾಂಟ್ಯಾಕ್ಟ್ ದೆಮ್ ಸ್ನೇಹಿತರೆ, ನಿಮ್ಗೆ ಯಾವುದೇ ಹುಂಡೈ ಕಾರ್ ಬೇಕು ಅಂತಂದರು. ಸೊ ಎಸ್, ಪ್ರೈಸಿಂಗ್ ಲಿಸ್ಟ್ ಅಂತ ತೊಗೊಂಡ್ರೆ ನೋಡ್ತಿರ್ಬೋದು ನೀವು ಇಲ್ಲಿ 1.2 ಮ್ಯಾನ್ಯುಯಲ್ ಕಾಪ SX CNG. ಆ್ಯಂಡ್ ಎಕ್ಸ್ ಶೋರೂಮ್ ಬಂದು 9,16,000 ಆಗುತ್ತೆ. ಆ್ಯಂಡ್ ಆನ್ ರೋಡ್ ಬಂದು 11,51,000 ಆಗುತ್ತೆ. ಕಾರ್ ಕೀ ನೋಡ್ಬೋದು, ಆ್ಯಕ್ಚುಲಿ ಈ ಥರ ಕೊಟ್ಟಿದ್ದಾರೆ. ನಾರ್ಮಲ್ ಕೀ ಏನಿದೆ ಆ ಥರ ಬರುತ್ತೆ, ಬಟ್ ಫ್ಲಿಪ್ ಕೀ ಕೊಟ್ಟಿರೋಂಥದ್ದು ನೋಡ್ಬೋದು. ಆ್ಯಂಡ್ ಪುಷ್ ಬಟನ್ ಸ್ಟಾರ್ಟ್ ಬರಲ್ಲ, ಹಾಗಾಗಿ ಈ ಥರದೊಂದು ಕೀ ಕೊಟ್ಟಿರೋದು. ಹಿಂದ್ಗಡೆ ಹುಂಡೈ ಲೋಗೋ ಇದೆ, ಲಾಕು ಅನ್ಲಾಕು ಮತ್ತು ಬೂಟ್ ಓಪನ್ ಕೊಟ್ಟಿದ್ದಾರೆ. ಸ್ಪೇರ್ ಕೀ ಆ್ಯಕ್ಚುಲಿ ಈ ಥರ ನಾರ್ಮಲ್ ಕೀ ಬರುತ್ತೆ. ಈ ಕಲರ್ ಬಂದು ಟೈಟಾನ್ ಗ್ರೇ ಅಂತ. ಪರ್ಟಿಕ್ಯುಲರ್ ಕಲರ್ಗೆ ಪರ್ಟಿಕ್ಯುಲರ್ ಇಂಟೀರಿಯರ್ ಆಪ್ಷನ್ಸ್ ಬರುತ್ತೆ. ಈ ಟೈಟಾನ್ ಗ್ರೇ ಏನಿದೆ ಇದಕ್ಕೆ ಬ್ಲ್ಯಾಕ್ ವಿತ್ ಸಿಲ್ವರ್ ಇನ್ಸರ್ಟ್ಸ್ ಬರುತ್ತೆ. ಬ್ಲೂ ತೊಗೊಂಡ್ರೆ ಬ್ಲೂ ಫಿನಿಶ್ ಬರುತ್ತೆ ನಿಮಗೆ ಸಿಲ್ವರ್ ಇನ್ಸರ್ಟ್ಸ್ ಬದಲು. ಆ ಥರದ್ದು ಒಂದಿಷ್ಟು ಕಲರ್ ಕಾಂಬಿನೇಷನ್ಸ್ಗಳು ಪರ್ಟಿಕ್ಯುಲರಾಗಿ ಕೊಟ್ಟಿದ್ದಾರೆ ಎಕ್ಸ್ಟರಲ್ಲಿ. ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಆ್ಯಂಡ್ HF'd LED DRL ಕೊಟ್ಟಿದ್ದಾರೆ. ಆ್ಯಂಡ್ ಒಳಗಡೆ ಇಂಡಿಕೇಟರ್ ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ, ಹ್ಯಾಲೋಜನಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಬಾನೆಟ್ ಮೇಲೆ ನೋಡ್ತಿರ್ಬೋದು ಹುಂಡೈ ಲೋಗೋ ಇಂಟಿಗ್ರೇಟ್ ಮಾಡಿದ್ದಾರೆ. ಎಕ್ಸ್ಟರ್ ಅನ್ನೋದು ಕೂಡ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ, ಬೋಲ್ಡಾಗಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಪ್ಯಾರಾಮೆಟ್ರಿಕ್ ಗ್ರಿಲ್ ಕೊಟ್ಟಿರೋಂಥದ್ದು ನೋಡ್ಬೋದು. ಆ್ಯಂಡ್ ಅದನ್ನ ಗ್ಲಾಸ್ ಬ್ಲ್ಯಾಕಲ್ಲಿ ಫಿನಿಶ್ ಮಾಡಿದ್ದಾರೆ. ಆ್ಯಂಡ್ ಇದು ಫ್ರಂಟ್ ಟೋಯಿಂಗು ಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗಡೆ ಸ್ಕಿಟ್ ಪ್ಲೇಟ್ ಕೂಡ ಕೊಟ್ಟಿದ್ದಾರೆ, ಅದು ಕೂಡ ಸಿಲ್ವರ್ ಕಲರಲ್ಲಿ ಫಿನಿಶ್ ಮಾಡಿದ್ದಾರೆ. ಸೊ ಎಸ್, ಆ್ಯಕ್ಚುಲಿ ಕಾರ್ ಬ್ರೀತ್ ಮಾಡೋಕ್ಕೆ ಈ ಗ್ರಿಲ್ ಮಧ್ಯದಲ್ಲಿ ಓಪನಿಂಗ್ಸ್ಗಳು ಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗಡೆ ಕೂಡ ಓಪನಿಂಗ್ಸ್ ಇದೆ. ಸೊ ಎಸ್, ಕಾರ್ ಆ್ಯಕ್ಚುಲಿ ಚೆನ್ನಾಗೇ ಬ್ರೀತ್ ಮಾಡ್ಬೋದು. ಹೆಡ್ಲ್ಯಾಂಪ್ ಯೂನಿಟಿಗೆ ಬಂದರೆ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಬರುತ್ತೆ. ಲೋ ಬೀಮ್ ಮತ್ತು ಹೈ ಬೀಮ್ಗೆ ಸಿಂಗಲ್ ಪ್ರೊಜೆಕ್ಟರು, ಅದು ಕೂಡ ಹ್ಯಾಲೋಜನ್ ಯೂನಿಟ್ ಏನು ಇದು ಕೂಡ. ಆ್ಯಂಡ್ ಪೂರ್ತಿ ಬಂಪರ್ದೇನಿದೆ ಗ್ಲಾಸ್ ಬ್ಲ್ಯಾಕು, ಅದು ಹೆಡ್ಲ್ಯಾಂಪ್ ಸುತ್ತ ಬರುತ್ತೆ. ಆ್ಯಕ್ಚುಲಿ ದಟ್ಸ್ ಅ ಗುಡ್ ಥಿಂಗ್. ವಿಜುವಲ್ ಟ್ರೀಟ್ ಅಂತ ಹೇಳ್ತೀವಲ್ಲ, ಸೊ ಆ ಥರ ಬರುತ್ತೆ. ಬಟ್ ಇದು ಸ್ವಲ್ಪ ಡಾರ್ಕ್ ಕಲರ್ ಆಗಿರೋದ್ರಿಂದ ಗ್ರೇ ಮತ್ತು ಬ್ಲ್ಯಾಕ್ ಅಷ್ಟು ಡಿಫ್ರೆನ್ಸ್ ಗೊತ್ತಾಗಲ್ಲ. ಬಟ್ ಈ ಥರದ್ದು ವೈಟ್ ಕಲರ್ ತೊಗೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅದು. ಆ್ಯಂಡ್ ಸೈಡ್ ಪ್ರೊಫೈಲಿಗೆ ಬಂದರೆ ನೋಡ್ತಿರ್ಬೋದು, ಆ್ಯಕ್ಚುಲಿ ಸೈಡ್ ಪ್ರೊಫೈಲ್ ಈ ಥರ ಇದೆ. ದಿಸ್ ಇಸ್ ಮೈಕ್ರೋ SUV ಅಂತ ಹೇಳ್ತಾರೆ ಸ್ನೇಹಿತರೆ. ಸೊ ಹಾಗೆಯೇ ಇಷ್ಟು ಕಾಂಪ್ಯಾಕ್ಟ್ ಆಗಿರೋವಂಥದ್ದು. ಬಟ್ ಟೈರ್ ಸೈಜಿಗೆ ಬಂದರೆ 175/65 15 ಇಂಚ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ಅಲಾಯ್ ವೀಲ್ ಅಲ್ಲ, ಡ್ಯುಯಲ್ ಟೋನ್ ಸ್ಟೀಲ್ ವೀಲ್ ಅಂತ ಹೇಳ್ತಾರೆ. ಅಲಾಯ್ ಥರ ಕಾಣುತ್ತೆ, ಬಟ್ ಅಲಾಯ್ ಅಲ್ಲ. Same, but different. ಆ್ಯಂಡ್ ಮುಂದ್ಗಡೆಗೆ ಡಿಸ್ಕ್ ಬ್ರೇಕ್ ಬರುತ್ತೆ. ಕ್ಲಾಡಿಂಗ್ ಕೂಡ ಕೊಟ್ಟಿದ್ದಾರೆ. ಥ್ರೂ ದ ಕಾರ್ ರನ್ ಕೂಡ ಆಗುತ್ತೆ, ಬಿಕಾಸ್ ಒಂದು SUV ಸ್ಟ್ಯಾನ್ಸ್ ಬೇಕಲ್ಲ, ಹಾಗಾಗಿನೇ ಕೊಟ್ಟಿರೋಂಥದ್ದು. ಬಾಡಿ ಕಲರ್ ORVMs ಕೊಟ್ಟಿದ್ದಾರೆ. ಇಂಡಿಕೇಟರ್ ಕೂಡ ಇದರಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ. ಇದಕ್ಕೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಆ್ಯಂಡ್ ಫೋಲ್ಡಬಲ್ ಫಂಕ್ಷನ್ ಎರಡೂ ಬರುತ್ತೆ. ಆ್ಯಂಡ್ ಬಾಡಿ ಕಲರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ ಆ ಸ್ಮಾರ್ಟ್ ಕೀ ಅಂತ ತೋರಿಸಿದೆ, ಅದರಲ್ಲಿ ಬ್ಯಾಟ್ರಿ ಏನಾರು ಹೋಯ್ತು ಅಂತಂದರೆ ಮ್ಯಾನ್ಯುವಲಿ ಎಂಟರ್ ಆಗಬೇಕಲ್ಲ, ಹಾಗಾಗಿನೇ ಇಲ್ಲಿ ಕೀ ಸ್ಲಾಟ್ ಕೂಡ ಕೊಟ್ಟಿದ್ದಾರೆ. ಸೈಡ್ ಕ್ಲಾಡಿಂಗ್ ಕೂಡ ಕೊಟ್ಟಿರೋಂಥದ್ದು ನೋಡ್ಬೋದು, ಅಥವಾ ಸೈಡ್ ಮೋಲ್ಡಿಂಗ್ ಅಂತಲೂ ಹೇಳ್ಬೋದು ನೀವು ಅದನ್ನು. ಆ್ಯಂಡ್ ರೂಫ್ ರೈಲ್ ಕೂಡ ಕೊಟ್ಟಿದ್ದಾರೆ, ಅದು ಕೂಡ ಗ್ಲಾಸ್ ಬ್ಲ್ಯಾಕಲ್ಲಿ ಫಿನಿಶ್ ಮಾಡಿದ್ದಾರೆ. ಬಟ್ ಎಸ್ಥೆಟಿಕ್ ಅಪೀಲ್ಗೆ ಅಷ್ಟೇ ಸ್ನೇಹಿತರೆ ಕೊಟ್ಟಿರೋದು. ಐ ಡೋಂಟ್ ಥಿಂಕ್ ಇಟ್ಸ್ ಫಂಕ್ಷನಲ್. ಆ್ಯಂಡ್ ಹಿಂದ್ಗಡೆಗೆ ಡ್ರಮ್ ಬ್ರೇಕ್ ಬರುತ್ತೆ. ಸೊ ಎಸ್, ನೋಡ್ತಿರ್ಬೋದು ಈ ಥರ ಕಾಣುತ್ತೆ ಆ್ಯಕ್ಚುಲಿ ಸೈಡ್ ಪ್ರೊಫೈಲಿಂದ.
ಆ್ಯಂಡ್ ಮುಂದ್ಗಡೆ ನೋಡಿದರೆ ನೀವು ಪ್ಯಾರಾಮೆಟ್ರಿಕ್ ಡಿಸೈನ್ ಅದನ್ನೇ ಇಲ್ಲಿ ಸಿ ಪಿಲ್ಲರ್ ಶೋಲ್ಡರ್ ಮೇಲೂ ಕ್ಯಾರಿ ಔಟ್ ಮಾಡಿದರೆ ಒಂದು ಡಿಸೈನ್ ಎಲಿಮೆಂಟ್ ಅಂತಲೂ ಹೇಳ್ಬೋದು ಅದನ್ನು. ಸೊ ಥ್ರೂ ದ ಕಾರ್ ಈ ಒಂದು ಕಟ್ಸ್ ಆ್ಯಂಡ್ ಕ್ರೀಸಸ್ ಎಲ್ಲ ರನ್ ಆಗುವಂಥದ್ದು ನೋಡ್ಬೋದು ನಾವು. ನೋಡಿ ಇಲ್ಲಿ ಒಂಥರ ಕಟ್ಸು ಕ್ರೀಸಸ್ ಎಲ್ಲ ಕೊಟ್ಟಿದ್ದಾರೆ ಡಿಸೈನ್ ಎಲಿಮೆಂಟ್ಗೆ. ಎಸ್ ಯು ವಿ ಆಗಿದ್ದು ತುಂಬ ಒಂಥರ ಬಾಕ್ಸಿ ಶೇಪ್ ಆಗಿ ಕಾಣಬಾರ್ದು ಅನ್ನೋ ಕಾರಣಕ್ಕೆ ಈ ಥರ ಕಟ್ಸ್ ಆ್ಯಂಡ್ ಕ್ರೀಸಸ್ ಎಲ್ಲ ಕೊಟ್ಟಿರೋಂಥದ್ದು, ಸೊ ದಟ್ ಒಂದು ಡಿಸೈನ್ ಎಲಿಮೆಂಟು ಬೂಸ್ಟ್ ಆಗಲಿ ಅನ್ನೋ ಕಾರಣಕ್ಕೆ. ಆ್ಯಂಡ್ ಹೆಚ್ ಶೇಪ್ಡ್ LED ಟೈಲ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಬ್ರೇಕ್ ಲ್ಯಾಂಪ್ ಆ್ಯಕ್ಚುಲಿ ಒಳಗಡೆ ಬರುತ್ತೆ, ಅದು ಕೂಡ ಬಲ್ಬ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ಇಂಡಿಕೇಟರು ಬಲ್ಬ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ರಿವರ್ಸ್ ಲ್ಯಾಂಪು, ಅದಕ್ಕೂ ಬಲ್ಬ್ ಕೊಟ್ಟಿದ್ದಾರೆ. HY CNG ಡ್ಯೂ ಅಂತ ಕೊಟ್ಟಿರೋದು ನೋಡ್ಬೋದು. ಅಂದರೆ CNG ಟ್ಯಾಂಕು 2 ಇರೋದ್ರಿಂದ ಇದಕ್ಕೆ ಡ್ಯೂ ಅಂತ ಕೊಟ್ಟಿರೋದು. ಆ್ಯಂಡ್ ಆ ಪ್ಯಾರಾಮೆಟ್ರಿಕ್ ಡಿಸೈನ್ ಏನು ನೋಡಿದ್ವಿ ಗ್ರಿಲ್ಲಲ್ಲಿ ಅದೇ ಸೇಮ್ ಇಲ್ಲೂ ಕೂಡ ಹಿಂದ್ಗಡೆ ಕ್ಯಾರಿ ಔಟ್ ಮಾಡಿದ್ದಾರೆ. ಸೊ ಆ ಒಂದು ಡಿಸೈನ್ ಎಲಿಮೆಂಟ್ ತುಂಬ ಕ್ಯಾರಿ ಔಟ್ ಮಾಡಿದ್ದಾರೆ ಥ್ರೂ ಔಟ್ ದ ಎಕ್ಸ್ಟೀರಿಯರು. ಆ ಒಂದು ಡಿಸೈನ್ ಎಲಿಮೆಂಟ್ ಬೂಸ್ಟ್ ಆಗಲಿನ ಕಾರಣಕ್ಕೆ ನಾವಾಗಲೇ ಹೇಳ್ದಂಗೆ. ಆ್ಯಂಡ್ ಎಸ್ ಹುಂಡೈ ಲೋಗೋ ಕೂಡ ಕೊಟ್ಟಿದ್ದಾರೆ. ಡಿಫಾಗರ್ ಬರುತ್ತೆ ಬಟ್ ವೈಪರ್ ಬರಲ್ಲ. CNG ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಬರುತ್ತೆ, ಸ್ಪಾಯ್ಲರ್ ಟ್ರೀಟ್ಮೆಂಟ್ ಬರುತ್ತೆ ಬಟ್ ಇಟ್ಸ್ ನಾಟ್ ಎ ಫಂಕ್ಷನಲ್ ಸ್ಪಾಯ್ಲರ್. ಆ್ಯಂಡ್ ಶಾರ್ಕ್ ಫಿನ್ ಆ್ಯಂಟನ ಕೊಟ್ಟಿದ್ದಾರೆ, ಅದು ಕೂಡ ಗ್ಲಾಸ್ ಬ್ಲ್ಯಾಕಲ್ಲಿ ಫಿನಿಶ್ ಮಾಡಿದ್ದಾರೆ. ಬೂಟ್ ಓಪನ್ ಮಾಡೋಣ. ಬೂಟ್ ಓಪನ್ ಮಾಡೋಕ್ಕೆ ಇಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಬರುತ್ತೆ. ಆ್ಯಂಡ್ ಇಲ್ಲಿ ಕ್ಯಾಮ್ರಾ ಕೂಡ ಕೊಟ್ಟಿರೋದು ನೋಡ್ಬೋದು. ಆ್ಯಂಡ್ 2 ಲ್ಯಾಂಪ್ ಬರುತ್ತೆ, ಹ್ಯಾಲೋಜನ್ದು ನಂಬರ್ ಪ್ಲೇಟಿಗೆ ಕೊಟ್ಟಿರೋದು. ಬೂಟ್ ಬಂದು 209 ಲೀಟ್ರ್ ಬೂಟ್ ಸ್ನೇಹಿತರೆ. 2 ಟ್ಯಾಂಕ್ ಇದೆ ಅಂತ ಹೇಳಿದ್ನಲ್ಲ ನೋಡಿ, 2 ಟ್ಯಾಂಕ್ ಕೊಟ್ಟಿರೋಂಥದ್ದು. 30 ಲೀಟರ್ಸ್ ಟೋಟಲ್ 60 ಲೀಟರ್ಸ್ ಹಿಡಿಯುವಂಥದ್ದು. ಬೇಸ್ಡ್ ಆನ್ ದ ಪ್ರೆಷರ್ ಅಪ್ ಟು 10 kgsವರೆಗೂ CNG ಫಿಲ್ ಮಾಡ್ಬೋದು ನೀವು. ಸೊ ಆಲ್ಮೋಸ್ಟ್ 26 km/kg ಕ್ಲೈಮ್ ಮಾಡ್ತಾ ಇದ್ದಾರೆ ಹುಂಡೈನವರು. ಆಲ್ಮೋಸ್ಟ್ ರಫ್ ಆಗಿ ಒಂದು 200 to 230 km ನೀವು ರೇಂಜ್ ಸಿಗುತ್ತೆ CNGಲಿ. ಸೊ ಒಂಥರ ಹೆಂಗೆ ಅಂತಂದರೆ ರಿಸರ್ವ್ ಫ್ಯೂಯಲ್ ಅಂತ ಹೇಳ್ಬೋದು. ಕಾರಲ್ಲಿ ಪೆಟ್ರೋಲ್ ಮುಗೀತು ಅಂತಂದರೆ ನೀವು CNGಗೆ ಸ್ವಿಚ್ ಮಾಡ್ಕೋಬೋದು. ಸೊ ದಟ್ ನಿಮಗೆ ರೇಂಜ್ ಆ್ಯಕ್ಚುಲಿ ಇನ್ನೂ ಜಾಸ್ತಿ ಸಿಗುತ್ತೆ. ತುಂಬ ಎಲ್ಲರೂ ಲಾಂಗ್ ಡಿಸ್ಟೆನ್ಸಿಗೆ ತೊಗೊಂಡೋಗ್ತಾ ಇದ್ದೀರಾ, ಪೆಟ್ರೋಲೆಲ್ಲ ಸಿಗೋದಲ್ಲಿ ಕಮ್ಮಿ ಅಂತಂದರೆ ಸೊ ಪೆಟ್ರೋಲ್ ಫಿಲ್ ಮಾಡಿಸ್ಕೊಂಡು CNG ಟ್ಯಾಂಕು ಫಿಲ್ ಮಾಡಿಸ್ಕೊಂಡ್ಬಿಟ್ರೆ ತುಂಬ ಲಾಂಗ್ ಜರ್ನೀಸ್ಗಳಿಗೆ ಹೋಗ್ಬೋದು ನೀವು. ಬಟ್ ಸ್ಟಿಲ್ CNG ಟ್ಯಾಂಕ್ ಇದ್ರೂ ಬೂಟ್ ನಿಮಗೆ ಇಷ್ಟು ಸಿಗುತ್ತೆ. ಇಟ್ಸ್ ಸಫಿಷಿಯೆಂಟ್ ಬೂಟ್ ಅಂತ ಹೇಳ್ಬೋದು. ಲೈಕ್ ತುಂಬ ಲಗೇಜ್ಗಳಿದೆ ಅಂತಂದರೆ ಅವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಸ್ಟಿಲ್ ಇಟ್ಸ್ ಯೂಸಬಲ್ ಬೂಟ್ ಸ್ನೇಹಿತರೆ. 209 ಲೀಟ್ರ್ ಬೂಟು. ನಿಮಗೆ ಸ್ಪೇರ್ ಟೈರ್ ಬರಲ್ಲ, ಹಾಗಾಗಿನೇ ಟೈರ್ ಮೊಬಿಲಿಟಿ ಕಿಟ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಇಲ್ಲಿ ಟೈರ್ ಮೊಬಿಲಿಟಿ ಕಿಟ್ಟು. ಸೊ ಬೇಸಿಕ್ಲಿ ನಿಮ್ಮ ಕಾರ್ ಟೈರ್ ಏನಾದ್ರು ಪಂಚರ್ ಆಯಿತು ಅಂತಂದರೆ ರಿಪೇರಿ ಮಾಡ್ಕೊಳ್ಳೋಕ್ಕೆ ಇದನ್ನ ಕೊಟ್ಟಿರೋ ಅಂಥದ್ದು. ಆ್ಯಂಡ್ ಪಾರ್ಸಲ್ ಟ್ರೇ ಕೂಡ ಬರಲ್ಲ, ಬಿಕಾಸ್ ಪಾರ್ಸಲ್ ಟ್ರೇ ಕೊಟ್ಟರೆ ಲಗೇಜ್ ಇಡೋಕ್ಕೆ ಸ್ಪೇಸ್ ಇರಲ್ಲ. ಆ್ಯಂಡ್ 60/40 ಸ್ಪ್ಲಿಟ್ ಸೀಟ್ ಬರಲ್ಲ, ಬೆಂಚ್ ಫೋಲ್ಡಿಂಗ್ ಬರುತ್ತೆ. ಆ್ಯಂಡ್ ಇಲ್ಲಿ ಹ್ಯಾಂಡಲ್ ಕೊಟ್ಟಿದ್ದಾರೆ ಹಿಡ್ಕೊಂಡು ಕ್ಲೋಸ್ ಮಾಡೋಕ್ಕೆ. ಸೊ ಹಿಡ್ಕೊಂಡು ಕ್ಲೋಸ್ ಮಾಡೋಣ. CNG ಇನ್ಲೆಟ್ಟು ಮತ್ತು ಪೆಟ್ರೋಲ್ ಇನ್ಲೆಟ್ ಎರಡೂ ಕೂಡ ಇಲ್ಲಿಗೆ ಕೊಟ್ಟಿದ್ದಾರೆ. ದಟ್ಸ್ ಗುಡ್ ಥಿಂಗ್ ಆ್ಯಕ್ಚುಲಿ. ಆ್ಯಂಡ್ ಎಸ್ ಒಳಗೋಗೋಣ ಇವಾಗ. ಸೊ ಎಸ್ ಡೋರ್ ಆ್ಯಕ್ಚುಲಿ ನೋಡ್ಬೋದು 90 ಡಿಗ್ರಿ ಓಪನ್ ಆಗ್ತಿದ್ರು ಸ್ಟಿಲ್ ಒಳಗೋ ಕೂತ್ಕೊಳ್ಳೋಕ್ಕೆ ಎಷ್ಟು ಸಫಿಷಿಯೆಂಟ್ ಸ್ಪೇಸ್ ಬೇಕೋ ಅಷ್ಟು ಸಫಿಷಿಯೆಂಟ್ ಸ್ಪೇಸ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಆ್ಯಂಡ್ ಇಲ್ಲೂ ಕೂಡ ಪ್ಯಾರಾಮೆಟ್ರಿಕ್ ಡಿಸೈನ್ ಕ್ಯಾರಿ ಔಟ್ ಆಗಿರೋ ನೋಡ್ಬೋದು. ಆ ಸೈಡು ಇದೆ, ಈವನ್ ಈ ಕಡೆ ಕೂಡ ಇದೆ. ದಟ್ಸ್ ಅ ಗುಡ್ ಥಿಂಗ್. ಕಂಪ್ಲೀಟ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡ್ಯಾರ ಸ್ನೇಹಿತರೆ. ಒಂಥರ ಇಲ್ಲೆಲ್ಲ ಟ್ರೈ ಪ್ಯಾಟ್ರನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ ಥರದ್ದೊಂದು ಡಿಸೈನ್ ಎಲಿಮೆಂಟ್ ಇಲ್ಲಿ ಕ್ಯಾರಿ ಔಟ್ ಮಾಡಿದ್ದಾರೆ. ಗ್ರೇ ಫಿನಿಶ್ ಮಾಡ್ಯಾರೆ. ಡೋರ್ ಹ್ಯಾಂಡಲು ಆ್ಯಂಡ್ ಲಾಕ್ ಮತ್ತು ಅನ್ಲಾಕಿಗೆ ಕೊಟ್ಟಿದ್ದಾರೆ ಡೋರ್ದಿದು. ಇಲ್ಲಿ ಬಂದು ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ, ಬಾಟಲ್ ಹೋಲ್ಡರ್ಗೆ ಕೊಟ್ಟಿದ್ದಾರೆ. ಆ್ಯಂಡ್ ಪವರ್ ವಿಂಡೋ ಕಂಟ್ರೋಲಿಗೆ ಕೊಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಸೀಟ್ಸ್ ಬಂದು ಇಟ್ಸ್ ಅ ಮಿಕ್ಸ್ ಆಫ್ ಲೆದರ್ ಆ್ಯಂಡ್ ಫ್ಯಾಬ್ರಿಕ್ ಸ್ನೇಹಿತರೆ. ಇಲ್ಲಿ ಬಂದು ಫ್ಯಾಬ್ರಿಕ್ ಇದೆ, ಬಟ್ ಅದೇ ಇಲ್ಲಿ ಬಂದು ಲೆದರ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ಫ್ಯಾಬ್ರಿಕ್ ಯೂಸ್ ಮಾಡಿದ್ದಾರೆ. ಫ್ಯಾಬ್ರಿಕ್ ಆಗಿದ್ರು ಕೂಡ ಸ್ಟಿಲ್ ಆ ಫ್ಯಾಬ್ರಿಕ್ ಕ್ವಾಲಿಟಿ ಏನಿದೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಐಸೋಫಿಕ್ಸ್ ಆ್ಯಂಕರ್ಸ್ ಕೂಡ ಬರುತ್ತೆ, ನೋಡ್ತಿರ್ಬೋದು ನೀವು ಇಲ್ಲಿ ಕೊಟ್ಟಿರುವಂಥದ್ದು ಆ್ಯಂಕರ್ಸ್ ಇಲ್ಲಿ. ಇವನ್ ಆ ಕಡೆ ಕೂಡ ಬರುತ್ತೆ. 2 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತೆ. ಆ್ಯಂಡ್ 3 ಪಾಯಿಂಟ್ ಸೀಟ್ ಬೆಲ್ಟ್ ಎಲ್ಲರಿಗೂ ಬರುತ್ತೆ. ಮಧ್ಯದ ಪ್ಯಾಸೆಂಜರ್ಗೆ ಈ ಕಡೆ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಪೇಸಿಂಗ್ ನೋಡ್ತಿರ್ಬೋದು ಆ್ಯಕ್ಚುಲಿ ಎಷ್ಟಿದೆ ಅಂತ. ಸೀಟ್ ಪೂರ್ತಿ ಹಿಂದಕ್ಕೆ ತಳ್ಳಿದೆ ಇದು, ಆದರೆ ಇವಾಗ ಒಳಗೋಗಿ ಕೂತ್ಕೊಂಡು ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಗೈಸ್, ಆ್ಯಕ್ಚುಲಿ ಇಷ್ಟು ಸ್ಪೇಸಿಂಗ್ ಇದೆ. ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಇಲ್ಲಿ ಮ್ಯಾಗ್ಝಿನ್ ಹೋಲ್ಡರ್ ಕೊಟ್ಟಿದ್ದಾರೆ, ಆ ಕಡೆ ಬರಲ್ಲ. ಬಟ್ ರಿಯರ್ AC ವೆಂಟ್ ಇದೆ ಕಂಫರ್ಟ್ ಆ್ಯಂಡ್ ಕನ್ವೀನಿಯನ್ಸ್ಗೆ. ಬ್ಲೋಯರ್ ಕಂಟ್ರೋಲ್ ಕೂಡ ಇದೆ. ಕೆಳಗಡೆ 12 ವೋಲ್ಟ್ ಪೋರ್ಟ್ ಇದೆ. ಆ್ಯಂಡ್ ಮಧ್ಯದಲ್ಲಿ ಸಣ್ಣ ಹಂಪಿದೆ. ಆ್ಯಂಡ್ 3 ಜನ ಆ್ಯಕ್ಚುಲಿ ಫಿಟ್ ಆಗ್ತಾರೆ. ಬಟ್ ನೀವು ನನ್ನಷ್ಟು ಸೈಜ್ ಇರಬೇಕು. Emotional damage. ನನ್ನಷ್ಟು ಸೈಜ್ ಇದ್ದರೆ ಮಾತ್ರ 3 ಜನ ಕಂಫರ್ಟಬಲಾಗಿ ಕೂರ್ಬೋದು. ಇಲ್ಲಾಂತಂದರೆ ಸ್ವಲ್ಪ ಶೋಲ್ಡರ್ ರಬ್ ಆಗುತ್ತೆ. ಹೆಡ್ರೂಮ್ ನೋಡಿ ಗೈಸ್, ದಿಸ್ ಈಸ್ ದ ಮೇನ್ ಹೈಲೈಟ್ ಆಫ್ ಎಕ್ಸ್ಟರ್ ಅಂತ ಹೇಳ್ಬೋದು. 6 ಫೀಟ್ ಪ್ಯಾಸೆಂಜರ್ ಕೂಡ ತುಂಬ ಕಂಫರ್ಟಬಲಾಗಿ ಕೂರ್ಬೋದು. ಸೊ ಅಷ್ಟು ಹೆಡ್ರೂಮ್ ಇದೆ. ಆ್ಯಂಡ್ ಲೆಗ್ ಸ್ಪೇಸಿಂಗು ಅಷ್ಟೇ, ಆವಾಗಲೇ ಹೇಳಿದ್ನಲ್ಲ ನೋಡಿ, ಲೆಗ್ ಸ್ಪೇಸಿಂಗು ನೀ ಸ್ಪೇಸಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಆ್ಯಂಡ್ ಇಲ್ಲಿ ಹ್ಯಾಂಡಲ್ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಸೆಂಟ್ರಲ್ ಕ್ಯಾಬಿನ್ ಲ್ಯಾಂಪ್ ಬರುತ್ತೆ. ಇವನ್ ಆ ಸೈಡ್ ಕೂಡ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಇದೆ. ಆ್ಯಂಡ್ ಕೋಟು ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಎಸ್ ಇದು ಡ್ಯಾಶ್ ಬೋರ್ಡ್ನ ಲೇಔಟ್ ಸ್ನೇಹಿತರೆ. ಡುವೆಲ್ ಟೋನಲ್ಲಿ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಸ್ವಲ್ಪ ಸಿಲ್ವರ್ ಫಿನಿಶ್ ಎಲ್ಲ ಕೊಟ್ಟಿರೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಸಾರ್ಟ್ ಆಫ್ ಅಪಿಯರೆನ್ಸ್ ಬರುತ್ತೆ. ಇಲ್ಲಿ ಏರ್ ಬ್ಯಾಗ್ ಅಂತ ಕೊಟ್ಟಿರೋಂಥದ್ದು ನೋಡ್ಬೋದು. ಸೊ ಈ ಕಾರಲ್ಲಿ 6 ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಅದು ಕೂಡ ಸ್ಟ್ಯಾಂಡರ್ಡ್ ಫೀಚರೇನೆ. ಆ್ಯಂಡ್ ಇಲ್ಲಿ ಚೈಲ್ಡ್ ಸೇಫ್ಟಿ ಲಾಕಿ ಕೊಟ್ಟಿದ್ದಾರೆ. ಬಟ್ ಕೀಯಲ್ಲೇ ಮಾಡ್ಕೋಬೇಕು ನೀವು, ಮ್ಯಾನ್ಯಲಿ ಆಪ್ರೇಟ್ ಮಾಡೋಕ್ಕೆ ಬರಲ್ಲ. ದಟ್ಸ್ ಒನ್ ಥಿಂಗ್. ಸೊ 6 ಏರ್ ಬ್ಯಾಗ್ ಎಲ್ಲ ಸ್ಟ್ಯಾಂಡರ್ಡಾಗಿ ಕೊಟ್ಟಿರೋದು, ದಟ್ಸ್ ಅ ಗುಡ್ ಥಿಂಗ್ ಬಿಕಾಸ್ ಸೇಫ್ಟಿ ವೈಸ್ ಇಟ್ ಮ್ಯಾಟರ್ಸ್ ಅಲ್ವಾ.
ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಹಾಗಾಗಿನೇ ಆ್ಯಂಡ್ ಫೀಲ್ಡ್ ಓಪನ್ ಮಾಡೋಕ್ಕೆ ಆ್ಯಕ್ಚುಲಿ ಇಂಟರ್ನಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ ಆ್ಯಂಡ್ ಪವರ್ ವಿಂಡೋ ಕಂಟ್ರೋಲ್ಸ್ಗಳು ಇಲ್ಲಿ ಕೊಟ್ಟಿದ್ದಾರೆ. ಡ್ರೈವರ್ ವಿಂಡೋಗೆ 1 ಟಚ್ ಡೌನ್ ಬರುತ್ತೆ ಬಟ್ 1 ಟಚ್ ಅಪ್ ಬರಲ್ಲ. ಆ್ಯಂಡ್ ಇಲ್ಲಿ ಬಂದು ಸೆಂಟ್ರಲ್ ಲಾಕಿಂಗ್ ಕೊಟ್ಟಿದ್ದಾರೆ, ಮಿರರ್ ಫೋಲ್ಡಿಂಗಿಗೆ ಕೊಟ್ಟಿದ್ದಾರೆ ಆ್ಯಂಡ್ ಮಿರರ್ ಅಡ್ಜಸ್ಟ್ಮೆಂಟಿಗೆ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಗ್ರೇ ಕಲರ್ ಫಿನಿಶ್ ಮಾಡಿದ್ದಾರೆ ಡೋರ್ ಹ್ಯಾಂಡಲು. ಸೊ ಈ ಕಾರಲ್ಲಿ 4 ಸ್ಪೀಕರ್ ಬರುತ್ತೆ ಅಷ್ಟೇ, 2 ಟ್ವೀಟರ್ ಬರಲ್ಲ. ಸೊ ಇಟ್ಸ್ ಅ 4 ಸ್ಪೀಕರ್ ಸಿಸ್ಟಮ್ ಆ್ಯಂಡ್ ಟ್ರ್ಯಾಕ್ಷನ್ ಕಂಟ್ರೋಲ್ ಬಟನಿಗೆ ಕೊಟ್ಟಿದ್ದಾರೆ. ಇದು ಬಂದು ಪೆಟ್ರೋಲ್ ಮತ್ತು CNG ಬಿಟ್ವೀನ್ ಸ್ವಿಚ್ ಮಾಡೋಕ್ಕೆ ಕೊಟ್ಟಿರುವಂತಹ ಬಟನ್ ಇದು. ಹೆಡ್ಲೈಟ್ ಲೆವೆಲರ್ ಕೊಟ್ಟಿದ್ದಾರೆ. ಟರ್ಬೈನ್ ಇನ್ಸ್ಪೈರ್ಡ್ AC ವೆಂಟ್ ಕೊಟ್ಟಿದ್ದಾರೆ ಸ್ನೇಹಿತರೆ, ನೋಡ್ತಿರ್ಬೋದು. ಸಖತ್ ಕೂಲಾಗಿದೆ ಮತ್ತು ಸಖತ್ ಯುನೀಕ್ ಅನಿಸುತ್ತೆ. ಆ್ಯಂಡ್ ಸುತ್ತ ಗ್ಲಾಸ್ ಬ್ಲ್ಯಾಕ್ ಫಿನಿಶ್ ಮಾಡಿದ್ದಾರೆ ಆ್ಯಂಡ್ ಇಲ್ಲೆಲ್ಲ ಸಿಲ್ವರ್ ಫಿನಿಶ್ ಕೊಟ್ಟಿರೋವಂಥದ್ದು ನೋಡ್ಬೋದು ನೀವು. ಆ್ಯಂಡ್ ಮ್ಯಾಟಲ್ಲಿ ಎಕ್ಸ್ಟರ್ನ್ ಅಂತ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಪ್ರಾಪರ್ ಡೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ. ಸೊ ದಟ್ ನೀವು ಲೆಫ್ಟ್ ಲೆಗ್ ಯೂಸ್ ಮಾಡ್ತಿಲ್ಲ ಅಂದಾಗ ಆರಾಮಾಗಿ ಇಟ್ಕೊಂಡು ರೆಸ್ಟ್ ಮಾಡ್ತಿರ್ಬೋದು. ಸೀಟ್ ಬಂದು ಇಟ್ಸ್ 6 ವೇ ಅಡ್ಜಸ್ಟಬಲ್ ಸ್ನೇಹಿತರೆ. ಫ್ರಂಟ್ ಟು ಬ್ಯಾಕ್ ಮೂವ್ ಮಾಡ್ಬೋದು ಆ್ಯಂಡ್ ಇನ್ಕ್ಲಿನೇಷನ್ ಮಾಡ್ಕೋಬೋದು ಆ್ಯಂಡ್ ಹೈಟ್ ಮೂವ್ ಮಾಡ್ಬೋದು. ಬಟ್ ಹೆಡ್ ರೆಸ್ಟ್ ಅಡ್ಜಸ್ಟ್ಮೆಂಟ್ ಒಂದು ಮಾಡ್ಕೊಳಕ್ಕಾಗಲ್ಲ. ಇಲ್ಲಿ ಎಕ್ಸ್ಟರ್ನ್ ಅಂತ ಕೊಟ್ಟಿದ್ದಾರೆ, ಇಲ್ಲೆಲ್ಲ ಲೆದರ್ ಯೂಸ್ ಮಾಡಿದ್ದಾರೆ, ಮಧ್ಯದಲ್ಲಿ ಫ್ಯಾಬ್ರಿಕ್ ಯೂಸ್ ಮಾಡಿದ್ದಾರೆ. ಸಿಲ್ವರ್ ಇನ್ಸರ್ಟ್ಸ್ ಅಂತ ಹೇಳಿದ್ನಲ್ಲ ನೋಡಿ, ಇಲ್ಲಿ ಸಿಲ್ವರ್ ಇಲ್ಲಿದೆ ಮತ್ತು ಇಲ್ಲಿದೆ. CNG ಆಗಿರೋದ್ರಿಂದ ಫೈರ್ ಎಕ್ಸ್ಟಿಂಗ್ವಿಷರ್ ಕೊಟ್ಟಿರೋಂಥದ್ದು ನೋಡ್ಬೋದು. ಸ್ಟೇರಿಂಗ್ ಬಂದು ಬರೀ ಟಿಲ್ಟ್ ಒಂದೇ ಇರೋದು, ಟೆಲಿಸ್ಕೋಪಿಕ್ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ. ಕೊಟ್ಟಿದ್ದು ಆ್ಯಕ್ಚುಲಿ ಚೆನ್ನಾಗಿರೋದು. ಆ್ಯಂಡ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಬರುತ್ತೆ. ಇಲ್ಲಿ ಮೀಡಿಯಾ ರಿಲೇಟೆಡ್ ಕಂಟ್ರೋಲ್ಸು ಆ್ಯಂಡ್ ವಾಯ್ಸ್ ಕಮಾಂಡಿಗೆ ಕೊಟ್ಟಿದ್ದಾರೆ. ವಾಲ್ಯೂಮ್ ಅಪ್ ಆ್ಯಂಡ್ ಡೌನು ಆ್ಯಂಡ್ ಕಾಲ್ ಪಿಕಪ್ ಡಿಕ್ಲೈನು ಫೇವ್ರೇಟ್ಸ್ ಕೂಡ ಬರುತ್ತೆ ಇಲ್ಲಿ. ಅಂದರೆ ನಿಮ್ಗೆ ಏನು ಬೇಕೋ ಅದನ್ನು ಅಸೈನ್ ಮಾಡ್ಕೊಂಡು ಅದು ನೋಡಿದ್ರೆ ಆಟೋಮೆಟಿಕ್ಕಾಗಿ ಅದು ಬರುತ್ತೆ ಆ ಥರ. ಆ್ಯಂಡ್ ಈ ಕಡೆ ಬಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಿದೆ ಅದನ್ನು ಬ್ರೌಸ್ ಮಾಡೋಕ್ಕೆ ಕೊಟ್ಟಿರೋಂಥದ್ದು ಪೂರ್ತಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು. ವೆನ್ಯೂಲೇನು ನೋಡ್ತೀರಾ ಅದೇ ಥರದ್ದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರು. ಇವಾಗ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ತೋರಿಸ್ತಾರೆ. ಡ್ರೈವ್ ಮಾಡಿದಾಗ ಅವಾಗ ತೋರಿಸುತ್ತೆ. ಇಲ್ಲಿ ಟೆಂಪ್ರೇಚರು ಮತ್ತು ಇಲ್ಲಿ ಓಡೋ ತೋರಿಸುತ್ತೆ ಇಲ್ಲಿ. ಆ್ಯಂಡ್ ಸ್ಪೀಡೋಮೀಟರ್ ಬರುತ್ತೆ, ಇಲ್ಲಿ RPM ಮೀಟರ್ ಬರುತ್ತೆ. ಈ ಕಡೆ ಬಂದು CNG ಟ್ಯಾಂಕ್ ಲೆವೆಲ್ ತೋರಿಸುತ್ತೆ ಎಷ್ಟಿದೆ ಅಂತ. ಇವಾಗ CNG ಇಲ್ಲದೇ ಇರೋದ್ರಿಂದ CNG ಲೋ ಫ್ಯೂಯಲ್ ವಾರ್ನಿಂಗ್ ತೋರಿಸ್ತಾ ಇದೆ ಇಲ್ಲಿ. ಆ್ಯಂಡ್ ಪೆಟ್ರೋಲ್ ಕೂಡ ಇಲ್ಲ, ಅದಕ್ಕೆ ಪೆಟ್ರೋಲ್ ವಾರ್ನಿಂಗ್ ತೋರಿಸ್ತಾ ಇದೆ ಇಲ್ಲಿ. ಆ್ಯಂಡ್ ಇವಾಗ ಬ್ರೌಸ್ ಮಾಡ್ತಾ ಹೋಗೋಣ ಇವಾಗ ಏನೇನು ಬರುತ್ತೆ ಇದರಲ್ಲಿ ನೋಡೋಣ. ಒಂದು ಕರೆಂಟ್ ಟ್ರಿಪ್ ತೋರಿಸುತ್ತೆ, ಸಿನ್ಸ್ ರೀಫಿಲಿಂಗ್ ಡೇಟಾ ತೋರಿಸುತ್ತೆ, ಮತ್ತು ರೀಸೆಟ್ ಆದಮೇಲೆ ಏನು ಬರುತ್ತೆ ಅದ್ರ ಡೇಟಾ ತೋರಿಸುತ್ತೆ. ಆ್ಯಂಡ್ ಯೂಸರ್ ಸೆಟ್ಟಿಂಗ್ಸಲ್ಲಿ ಡ್ರೈವರ್ ಅಸಿಸ್ಟೆನ್ಸು, ಕ್ಲಸ್ಟರು ಮತ್ತು ಅದರದ್ದು ಥೀಮು, ಲೈಟ್ಸು, ಡೋರ್ ರಿಲೇಟೆಡು ಲೈಕ್ ಲೈಟ್ ಆನ್ ಹಾಕಬೇಕಾ ಅಥವಾ ವಾರ್ನಿಂಗ್ ಬೇಕಾ ಅದರದ್ದೆಲ್ಲ ಹೇಳುತ್ತೆ. ಸೊ ಕನ್ವೀನಿಯನ್ಸು ಯೂನಿಟು ಬೇಕು ಆ್ಯಂಡ್ ರೀಸೆಟ್ ಎಲ್ಲ ಮಾಡ್ಕೋಬೋದು ಕಂಪ್ಲೀಟಾಗಿ. ಸೊ ಎಸ್, ಬೇಕಾಗಿರೋ ಇನ್ಫಾರ್ಮೇಷನ್ಸ್ ಎಲ್ಲನೂ ಇದರಲ್ಲಿ ಲೋಡ್ ಮಾಡಿದ್ದಾರೆ. ಆ್ಯಂಡ್ ಡಿಸ್ಟೆನ್ಸ್ ಟು ಎಂಟಿ ಕೂಡ ಇದರಲ್ಲಿ ತೋರಿಸುತ್ತೆ. ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ 8 ಇಂಚ್ ಇನ್ಫರ್ಟೈನ್ಮೆಂಟ್ ಸ್ಕ್ರೀನ್ ಬರುತ್ತೆ. ಇದಕ್ಕೆ ವೈರ್ಲೆಸ್ ಆಪಲ್ ಕಾರ್ಪ್ಲೇ ಆಂಡ್ರಾಯ್ಡ್ ಆಟೋ ಎರಡೂ ಬರುತ್ತೆ. ಈ ಕಾರಲ್ಲಿ DRVM ಕೂಡ ಇದೆ, ಅಂದರೆ ಡ್ರೈವರ್ ರಿಯರ್ ವ್ಯೂ ಮಾನಿಟರ್ ಅಂತ. ನೀವು ಡ್ರೈವ್ ಮಾಡುವಾಗ ಅದನ್ನ ಆನ್ ಮಾಡ್ಕೊಂಡ್ರೆ ಹಿಂದ್ಗಡೆ ಕ್ಯಾಮ್ರಾ ಆಕ್ಟಿವೇಟ್ ಆಗುತ್ತೆ. ಸೊ ದಟ್ ಹಿಂದ್ಗಡೆ ಯಾರು ಬರ್ತಾ ಇದ್ದಾರೆ, ಎಷ್ಟು ಕ್ಲೋಸ್ ಆಗಿದ್ದಾರೆ ಎಲ್ಲನೂ ತೋರಿಸುತ್ತೆ. ಬಟ್ ಇವಾಗ ಹ್ಯಾಂಡ್ ಬ್ರೇಕ್ ಅಪ್ ಆಗಿರೋದ್ರಿಂದ ಬರಲ್ಲ ಅದು ನೋಡಿ, ಈ ಥರ ತೋರಿಸುತ್ತೆ. ಆ್ಯಂಡ್ ಕ್ವೈಟ್ ಮೋಡ್ ಕೂಡ ಇದೆ. ಕ್ವೈಟ್ ಮೋಡ್ ಎನೇಬಲ್ ಮಾಡಿದ್ರೆ ಹಿಂದ್ಗಡೆ ಯಾರು ಮಲಗಿದ್ದಾಗ ಇದು ತುಂಬ ಯೂಸ್ ಆಗುವಂಥ ಫೀಚರು. ಇದನ್ನ ಎನೇಬಲ್ ಮಾಡಿದ್ರೆ ಹಿಂದ್ಗಡೆ ಸ್ಪೀಕರ್ಸ್ಗೆ ವಾಲ್ಯೂಮ್ ತುಂಬ ಕಮ್ಮಿ ಇಡುತ್ತೆ, ಅಥವಾ ಆ ವಾಲ್ಯೂಮ್ ತೆಗೆದು ಮುಂದ್ಗಡೆ ಸ್ಪೀಕರ್ಸ್ಗೆ ಎಲ್ಲನೂ ಕೊಡುತ್ತೆ. ಬಟ್ ಅದು ಕೂಡ ಲೋ ವಾಲ್ಯೂಮಲ್ಲಿ ಕೊಡುತ್ತೆ. ಸೊ ದಟ್ ಹಿಂದ್ಗಡೆ ಮಲಗಿರೋರಿಗೆ ಡಿಸ್ಟರ್ಬ್ ಆಗಲ್ಲ. ದಟ್ಸ್ ಅ ಗುಡ್ ಥಿಂಗ್. ಸೊ ಫಿಸಿಕಲ್ ಬಟನ್ಸ್ ಎಲ್ಲ ಕೊಟ್ಟಿರೋದು ಆಪ್ರೇಟ್ ಮಾಡೋಕ್ಕೆ ಈಸಿ. ಬಿಕಾಸ್ ಡ್ರೈವ್ ಮಾಡುವಾಗ ಟಚ್ ಸೆನ್ಸಿಟಿವ್ ಆದರೆ ಇಟ್ ವುಡ್ ಬಿ ನಾಟ್ ಕನ್ವೀನಿಯೆಂಟ್ ಆ್ಯಕ್ಚುಲಿ. ವಾಲ್ಯೂಮ್ ಬಟನ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಮ್ಯಾನ್ಯುವಲ್ ಡಿಮ್ಮಿಂಗ್ IRVM ಕೊಟ್ಟಿದ್ದಾರೆ. ನೈಟ್ ಟೈಮಲ್ಲಿ ನೀವು ಈ ಥರ ಸ್ವಿಚ್ ಮಾಡಿದ್ರೆ ಸಾಕು, ಹಿಂದ್ಗಡೆಯಿಂದ ಬರುವಂಥ ಗ್ಲೇರ್ ಏನಿದೆ ಅದು ರಿಫ್ಲೆಕ್ಟ್ ಆಗುತ್ತೆ, ನಿಮ್ಮ ಕಣ್ಣಿಗೆ ಹೊಡೆಯಲ್ಲ. ಆ್ಯಂಡ್ ಇಲ್ಲಿ ಬಂದು ಬರೀ ಸ್ಟ್ರ್ಯಾಪ್ ಕೊಟ್ಟಿರೋ ಸನ್ಶೇಡಲ್ಲಿ. ಆ್ಯಂಡ್ ಈ ಕಡೆ ಇದರಲ್ಲಿ ಮಿರರ್ ಒಂದು ಬರುತ್ತೆ. ದಟ್ಸ್ ಅ ಗುಡ್ ಥಿಂಗ್. ಅಟ್ಲೀಸ್ಟ್ ಪ್ಯಾಸೆಂಜರಲ್ಲಿ ಕೂತಿರೋರಾದರೂ ಅದು ಮುಖ ನೋಡ್ಕೋಬೋದು, ಇಲ್ಲ ಮೇಕಪ್ ಮಾಡ್ಕೋಬೋದು. ಆ್ಯಂಡ್ ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಾರಲ್ಲಿ ಸನ್ರೂಫ್ ಕೂಡ ಬರುತ್ತೆ. ಸ್ಮಾರ್ಟ್ ಸನ್ರೂಫ್ ಅಂತ ಹೇಳ್ತಾರೆ. ವಾಯ್ಸ್ ಎನೇಬಲ್ಡ್ ಇಲ್ಲ ಇದಕ್ಕೆ. ಟಾಪ್ ಎಂಡ್ಗೆ ಹೋದರೆ ವಾಯ್ಸ್ ಎನೇಬಲ್ಡ್ ಬರುತ್ತೆ. ಬಟ್ CNGಲಿ ಇದೆ ಟಾಪ್ ಎಂಡು. ಪೆಟ್ರೋಲ್ ಟಾಪ್ ಎಂಡ್ಗೆ ಹೋದರೆ ವಾಯ್ಸ್ ಎನೇಬಲ್ಡ್ ಬರುತ್ತೆ. ಆ್ಯಂಡ್ ಇಟ್ಸ್ ಅ ಡೀಸೆಂಟ್ ಸೈಜ್ ಸನ್ರೂಫ್ ಆ್ಯಸ್ ವೆಲ್. ಕಾರ್ ನಿಲ್ಲಿಸಿದಾಗ ಎಲ್ಲರೂ ಘಾಟ್ ಸೆಕ್ಷನ್ಗೆ ಹೋದಾಗ ಓಪನ್ ಮಾಡ್ಕೊಳ್ಳಿ, ಫ್ರೆಶ್ ಏರ್ ಮತ್ತು ಲೈಟ್ ಒಳಗೆ ಬರುತ್ತೆ. ಬಟ್ ಮೇಲೆ ನಿಂತ್ಕೊಂಡು ಶೋಕಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಎಮರ್ಜೆನ್ಸಿ ಸಿಚುವೇಷನ್ ಏನಾದ್ರು ಬಂತು ಅಂತಂದರೆ ಇಲ್ಲಿ ನಿಂತಿರೋರು ಲಾಕ್ ಆಗ್ತಾರೆ, ಅವ್ರಿಗೆ ಪ್ರಾಬ್ಲಮ್ಮು. ಹಾಗಾಗಿನೇ ಹೇಳಿದ್ದು. ಆ್ಯಂಡ್ ಇಲ್ಲೊಂದಿಷ್ಟು ಸ್ಟೋರೇಜ್ ಸ್ಪೇಸ್ ಕೂಡ ಇದೆ, ಮೊಬೈಲ್ ಗಿಬೈಲ್ ಏನಾದ್ರು ಇಟ್ಕೋಬೋದು. ಆ್ಯಂಡ್ ಲೋ ಬಾಕ್ಸ್ ಇಟ್ಸ್ ಅ ಡೀಸೆಂಟ್ ಸೈಜ್ ಸ್ನೇಹಿತರೆ. ಕೂಲಿಂಗ್ ಫಂಕ್ಷನು ಲೈಟ್ ಆ್ಯಕ್ಚುಲಿ ಏನೂ ಬರಲ್ಲ. ಆ್ಯಂಡ್ ಏರ್ ಬ್ಯಾಗ್ ಅನ್ನೋದು ಅಲ್ಲೂ ಕೂಡ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಸಿಲ್ವರ್ ಫಿನಿಶ್ ಮಾಡಿರೋದು ನೋಡ್ಬೋದು. ಆ್ಯಂಡ್ ಡ್ಯಾಶ್ಬೋರ್ಡ್ ಕ್ವಾಲಿಟಿ ಸ್ವಲ್ಪ ಹಾರ್ಡ್ ಪ್ಲಾಸ್ಟಿಕಲ್ಲಿದ್ದರೂ ಸ್ಟಿಲ್ ಆ ಒಂದು ಪ್ಲಾಸ್ಟಿಕ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಬಾನೆಟ್ ವ್ಯೂ ಆ್ಯಕ್ಚುಲಿ ಸ್ವಲ್ಪ ವಿಸಿಬಲ್ ಇದೆ. ದಟ್ಸ್ ಅ ಗುಡ್ ಥಿಂಗ್, ಸ್ವಲ್ಪ ಶಾರ್ಟ್ ಇರೋರಿಗೂ ಕೂಡ. ಇಲ್ಲಿ ಬಂದು ಹಜಾರ್ಡ್ ಬಟನ್ ಬರುತ್ತೆ. ಆ್ಯಂಡ್ ಈ ಕಾರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಬರುತ್ತೆ. ಆ್ಯಂಡ್ ಕೆಳಗಡೆ ಬಂದರೆ ಇಲ್ಲಿ Type-C ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಬಂದು 12 ವೋಲ್ಟ್ ಪೋರ್ಟಿ ಕೊಟ್ಟಿದ್ದಾರೆ. ಇದು ಬಂದು USB ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಮೊಬೈಲ್ ಇಟ್ಕೊಳ್ಳೋಕೆ ಒಂದಿಷ್ಟು ಸ್ಟೋರೇಜ್ ಸ್ಪೇಸ್ ಬರುತ್ತೆ. ಆ್ಯಂಡ್ ಗೇರ್ ಲಿವರ್ ಬಂದು ನೋಡ್ಬೋದು, ಸ್ವಲ್ಪ ಕ್ರೋಮ್ ಫಿನಿಶ್ ಎಲ್ಲ ಕೊಟ್ಟಿದ್ದಾರೆ ಒಳಗಡೆ ಮಾರ್ಕಿಂಗ್ಸ್ಗಳು. ಸೊ ದಟ್ ಸೋ ಪ್ರೀಮಿಯಮ್ ಅಂತ ಹೇಳ್ಬೋದು. ಆ್ಯಂಡ್ ಇಟ್ಸ್ ಅ 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. CNG ನಿಮಗೆ ಆಟೋಮೆಟಿಕ್ ಬರಲ್ಲ, ಬರೀ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಮಾತ್ರ ಬರೋದು. ಇಲ್ಲಿ ಬಂದು ಕಪ್ ಹೋಲ್ಡರ್ಸ್ಗಳು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದೊಂದು ಸ್ವಲ್ಪ ದೊಡ್ಡದಿದೆ, ಇದೊಂದು ಸ್ವಲ್ಪ ಚಿಕ್ಕದಿದೆ. ಲೈಕ್ ಇಲ್ಲೊಂದು ದೊಡ್ಡ ಕಪ್ಪು ಮತ್ತು ಇಲ್ಲೊಂದು 1/2 ಲೀಟ್ರ್ ಬಾಟಲ್ ಅಥವಾ 1/4 ಲೀಟ್ರ್ ಬಾಟಲ್ ಇಟ್ಕೋಬೋದು, ಆ ಥರದ ಸ್ಪೇಸಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಕಾಯಿನ್ಸು ಅಥವಾ ಪೆನ್ಗಳು ಆ ಥರ ಏನಾದ್ರು ಇಡ್ಬೋದು. ಇಲ್ಲಿ ಹ್ಯಾಂಡ್ ಬ್ರೇಕ್ ಕೊಟ್ಟಿದ್ದಾರೆ. ಇವಾಗ ಡೋರ್ ಅಜಾರ್ ವಾರ್ನಿಂಗ್ ತೋರಿಸ್ತಿರೋದು ನೋಡ್ಬೋದು. ಲೈಕ್ ಎಕ್ಸಾಕ್ಟಾಗಿ ಯಾವ ಡೋರ್ ಓಪನ್ ಆಗಿದೆ ಅದನ್ನು ಕೂಡ ತೋರಿಸುತ್ತೆ.
ಈಗ ನೀವು ನೋಡ್ತಾ ಇರೋದು 1.2 ಲೀಟರ್ ಕಾಪಾ ಸೀರೀಸ್ ಇಂಜಿನ್ನು ಆ್ಯಂಡ್ ಪೆಟ್ರೋಲ್ ಮಾಡಲ್ ಇದು 83 PS ಪವರ್ ಮತ್ತು 114 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ ಆ್ಯಂಡ್ ಇಟ್ಸ್ ಅ 4 ಸಿಲಿಂಡರ್ ಇಂಜಿನ್ ಆಸ್ ವೆಲ್ ಸ್ನೇಹಿತರೆ. ಹೊಂಡಾ ಇಂಜಿನ್ಗಳು ಎಷ್ಟು ರಿಫೈನ್ಡ್ ಮತ್ತು ಎಷ್ಟು ಸ್ಮೂತ್ ಅಂತ ಆಲ್ರೆಡಿ ಗೊತ್ತು, ಬಿಕಾಸ್ ತುಂಬ ಕಾರಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಡಿಕೇಡ್ ಆಗಿರ್ಬೋದು ಇಂಜಿನ್ ಬಂದು. ಸೊ i20, ಗ್ರ್ಯಾಂಡ್ ಐಟೆನು, ಎಕ್ಸ್ಟಾರು, ವೆನ್ಯೂಲ್, ಏಮ್ ಇಂಜಿನೇ ಬರುವಂಥದ್ದು. ಬಟ್ CNG ಮೋಡಿಗೆ ಸ್ವಿಚ್ ಮಾಡಿದ್ರೆ 69 PS ಪವರ್ ಮತ್ತು 95 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ ಆ್ಯಕ್ಚುಲಿ ಈ ಇಂಜಿನ್ನು. ಸೇಫ್ಟಿ ಫೀಚರ್ಸ್ ಅಂತ ಬಂದರೆ ಎಕ್ಸ್ಟರಲ್ಲಿ ಆಲ್ಮೋಸ್ಟ್ ಟಾಪ್ ಎಂಡಲ್ಲಿ ಏನು ನೋಡ್ತೀರಾ ಅದರದ್ದು 70% ಆಫ್ ದ ಸೇಫ್ಟಿ ಫೀಚರ್ಸ್ ಮಿಡ್ ವೇರಿಯಂಟಲ್ಲೂ ಬರುತ್ತೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಆ ಸೇಫ್ಟಿ ವೈಸ್ ಅಂತ ಏನು ಕಾಂಪ್ರಮೈಸ್ ಆಗಿಲ್ಲ. ಬಟ್ ಏನು ಅಂದರೆ ಕ್ರ್ಯಾಶ್ ಟೆಸ್ಟ್ ಒಂದು ಆಗಬೇಕು. ಕ್ರ್ಯಾಶ್ ಟೆಸ್ಟ್ ಆದರೆ ಅವಾಗ ಗೊತ್ತಾಗುತ್ತೆ. ಬಟ್ ಹುಂಡೈನವರು ಸೇಫ್ಟಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ, ಬಿಕಾಸ್ ವರ್ನಾ ಕೂಡ ಕ್ರ್ಯಾಶ್ ಟೆಸ್ಟ್ ಕಳಿದಾಗ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಅದಕ್ಕೂ ಕೂಡ ಸಿಕ್ಕಿತ್ತು. ಸೊ ಇದಕ್ಕೂ ಸಿಗ್ಬೋದಾ? ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್ ಆ್ಯಕ್ಚುಲಿ. ಸೊ ಸೇಫ್ಟಿ ಫೀಚರ್ಸ್ ಏನೆಲ್ಲ ಇದೆ ಅಂತ ನಾನು ಆಲ್ರೆಡಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೆ, ನೋಡ್ತಿರ್ಬೋದು ನೀವು ಅದನ್ನು. ಸೊ ಸೇಫ್ಟಿ ವೈಸ್ ಅಂತ ಏನು ಕನ್ಸರ್ನ್ ಇಲ್ಲ, ಬಿಕಾಸ್ ಆವಾಗಲೇ ಹೇಳ್ದಂಗೆ 6 ಏರ್ ಬ್ಯಾಗೆಲ್ಲ ನೋಡಿ ಸ್ಟ್ಯಾಂಡರ್ಡ್ ಅಂತ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ ಹುಂಡೈನವರು. ಬಟ್ CNG ತೊಗೊಳೋದು ಬರ್ತಾ ಪೆಟ್ರೋಲ್ ಬದಲು ಅಂತ ಕೇಳಿದ್ರೆ ನಿಮಗೆ ಒಂದು ವೇಳೆ ಏನಾದ್ರು ರೇಂಜ್ ಜಾಸ್ತಿ ಬೇಕು, ತುಂಬ ಲಾಂಗ್ ಜರ್ನೀಸ್ಗಳನ್ನ ಮಾಡ್ತಾಯಿದ್ದೀನಿ ಅಂತಂದರೆ ಸೊ ಯು ಕ್ಯಾನ್ ಕನ್ಸಿಡರ್ ದ CNG ಸ್ನೇಹಿತರೆ. ಬಿಕಾಸ್ ತುಂಬ ಲಾಂಗ್ ಡಿಸ್ಟೆನ್ಸ್ಗಳಿಗೆ ಹೋದಾಗ ಕೆಲವು ಕಡೆ ಪೆಟ್ರೋಲ್ ಬಂಕ್ಸ್ಗಳು ಅವೈಲಬಿಲಿಟಿ ತುಂಬ ಕಮ್ಮಿ ಇರುತ್ತೆ. ಸೊ ದಟ್ ಏನಾದ್ರು ರೇಂಜ್ ಏನಾದ್ರು ಕಮ್ಮಿ ಆಯಿತು ಅಂತಂದಾಗ ನೀವು CNG ಏನಿರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಇನ್ನು ಎಕ್ಸ್ಟ್ರಾ ರೇಂಜ್ ಅಪ್ ಮಾಡ್ಕೋಬೋದು ನೀವು. ಬಟ್ ತುಂಬ ಏನು ನಾನು ಜಾಸ್ತಿ ಲಾಂಗ್ ಡಿಸ್ಟೆನ್ಸ್ಗೆ ಹೋಗಲ್ಲ, ಸಿಟಿಲೇ ಜಾಸ್ತಿ ಉಳ್ಳಾಡ್ತೀನಿ ಮತ್ತು ತುಂಬ ಫ್ರೀಕ್ವೆಂಟ್ ಹೈವೇಸ್ಗಳು ಹೊಡಿತೀನಿ, ತುಂಬ ಇಂಟೀರಿಯರ್ಗೆಲ್ಲ ಹೋಗಲ್ಲ ಅಂತಂದರೆ ಇಟ್ ಡಸಂಟ್ ಮ್ಯಾಟರ್ ಫಾರ್ ಯು ಗೈಸ್. ಪೆಟ್ರೋಲ್ ವರ್ಷನೇ ತೊಗೊಳ್ಳಿ, ಇಟ್ ಮೇಕ್ಸ್ ಮೋರ್ ಸೆನ್ಸ್ ಆ್ಯಕ್ಚುಲಿ. ಸೊ ಇದಾಗಿತ್ತು ಎಕ್ಸ್ಟರ್ CNG ರಿವ್ಯೂ ಸ್ನೇಹಿತರೆ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ಅಂತ ಅನ್ಕೋತೀನಿ, ಮತ್ತು ಯೂಸ್ಫುಲ್ ಸಹ ಆಗಿದೆ ಅಂದ್ಕೊಂಡಿದ್ದೀನಿ. ಯಾರೆಲ್ಲ CNG ಕಾರ್ಗಳನ್ನ ನೋಡ್ತಾ ಇದ್ದಾರೆ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿಲಾಗಿರ್ಬೋದು ಅಥವಾ ನಿಮಗೆ ಗೊತ್ತಿರೋರಾಗಿರ್ಬೋದು, ಯಾರೇ ನೋಡ್ತಾ ಇದ್ರು ವಿಡಿಯೋ ಅವರಿಗೆ ಶೇರ್ ಮಾಡಿ ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇವಾಗಲೇ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಬಂತು. ಪೀಸ್.